I kindly request Ishwari ma'am to launch the Telugu teaser of 1990s. ಲಹರಿ ವೇಲು ಸರ್ ಅವರು ಕನ್ನಡ ರಿಲೀಸ್ ಮಾಡಬೇಕು ಟೀಸರ್ನ ಅಂತ ಕಾಯ್ತಾ ಇದ್ವಿ, ಹಾಗಾಗಿನೇ ಸ್ವಲ್ಪ ಟೈಮ್ ಆಯ್ತು. ಹೌದಾ? ಸೊ ಪ್ರಥಮ ಕನ್ನಡನೇ ಲಾಂಚ್ ಮಾಡಿ ಅಂತ ಹೇಳ್ತಾರೆ. ಅವ್ರದ್ದು ಮನೆ ಭಾಷೆ ತೆಲುಗು ಅಲ್ವಾ, ಸೊ ಅವ್ರ ಕಡೆಯಿಂದ ಮಾಡಿಸಿ ತೆಲುಗು ಅಂತ. ಕರ್ನಾಟಕದಲ್ಲಿ ಕನ್ನಡ ಟೀಸರ್ ಮೊದಲಿಗೆ ಲಾಂಚ್ ಆಗ್ಬೇಕು ಅನ್ನೋದು ಮಾಧ್ಯಮ ಮಿತ್ರರ ಒಲವು. ಸೊ ಅದಕ್ಕೆ ಎಸ್ ಅಂತ ಹೇಳ್ತಾ ಮೇಡಮ್ 1990s ಕನ್ನಡ ಟೀಸರ್ ಲಾಂಚ್ ಅಂತ ಹೇಳಿ ಮ್ಯಾಮ್. ಹೇಳಿ ಒಂದು 1990s ಕನ್ನಡ ಟೀಸರ್ ಲಾಂಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. 1990s Tamil teaser launch. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಕನ್ನಡ ಟೀಸರ್ ನೀವೇ ಲಾಂಚ್ ಮಾಡ್ಬೇಕಂತ ಹೇಳಿದ್ರು, ಮಂಜುನಾನೇ ಮಾಡ್ಬಿಡಿ ಫಸ್ಟ್ ಕನ್ನಡ ಅಂದಕ್ಕೆ. ಹೆಂಗು ಹೃದಯದ ಭಾಷೆ ಕನ್ನಡ, ಮನೆ ಭಾಷೆ ತೆಲುಗು ಅಲ್ವಾ? ಮನೆಯಲ್ಲೂ ಕೂಡ ಕನ್ನಡ ಭಾಷೆ. ಸೂಪರ್ ಸರ್. ಸೊ ತೆಲುಗು ಟೀಸರ್ ರೆಡಿ ಇಟ್ಕೊಳ್ಳಿ. ಓಕೆ, ಸೊ ತೆಲುಗು ಟೀಸರ್ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ನಾಡಿನ ಹೆಮ್ಮೆ ಅಂತ ಹೇಳ್ಬೋದು ಲಹರಿ ವೇಲು ಸರ್. 1990s Telugu teaser launch. Om Sai Ram. God bless you. That's so sweet. Om Sai Ram sir. Thank you. ಹೊರಹೊತ್ತಿರುವಂಥ ಅನೀಸ್ ಅವರು. ಅನೀಸ್, ಎಸ್. ನಮಸ್ಕಾರ. ಮಲಯಾಳಂ ಟೀಸರ್ ಲಾಂಚ್, ಆಲ್ ದ ಬೆಸ್ಟ್. ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಎಂದೆನ್ನುತ್ತಾ ಲಹರಿ ವೇಲು ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅಲಾಂಗ್ ವಿತ್ ದ ಹೋಲ್ ಟೀಮ್ ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮಕ್ಕೆ ಈಗ ಚಾಲನೆ ಸಿಗ್ತಾ ಇದೆ. ಡೈರೆಕ್ಟರ್ ನಂದಕುಮಾರ್ ಅವರು ವೇದಿಕೆಗೆ ಬರಬೇಕು. ಅವರ ಇನಿಷಿಯಲ್ ಏನ್ ಗೊತ್ತಾ? CM. ಸೊ ಅವರ ಅಧಿಕಾರದ ಗದ್ದೆಗೆ ಹಿಡಿತಾರ ಬಿಡ್ತಾರ, ಪರ್ಮನೆಂಟ್ CM ಇಸ್ ನಂದಕುಮಾರ್ ಅವರು. ಹಾಗೆ ಇವತ್ತು ನಮ್ಮ ವೆಂಕಟ್ ಅವರು, ಅನೀಸ್ ಅವರು, ಈಶ್ವರಿ ಮೇಡಮ್ ಬೇರೆ ಬೇರೆ ಭಾಷೆಯ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಲಹರಿ ವೇಲು ಸರ್ ಅವರ ಜೊತೆಗೆ. ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಹೀರೋ ಅರುಣ್ ಆನ್ ಸ್ಟೇಜ್ ಪ್ಲೀಸ್. ರಾಣಿ ವರದ್, ರಾಣಿ ಓಕೆ ಅವ್ರು ಜಾಯಿನ್ ಆಗ್ತಾರೆ. ಕೃಷ್ಣ ಅವ್ರು ದಯಮಾಡಿ ಬನ್ನಿ. ಕೃಷ್ಣ ಅವರು ನಮ್ಮ ಎಡಿಟರ್, ಸಂಕಲನಕಾರರು ಕೃಷ್ಣ. ಹಾಗೆ ಸಂಗೀತ ನಿರ್ದೇಶಕರು EC ಮಹಾರಾಜ್, DOP S ಹಾಲೇಶ್, ಹಾಗೆ ಕೊರಿಯೋಗ್ರಾಫರ್ ಸಾದಿಕ್. ಇನ್ನು ನಮ್ಮ ಸ್ಟಂಟ್ ಮಾಸ್ಟರ್ ಅಶೋಕ್ ಅವರು ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ದೇವು ರಥಾವರ ದಯಮಾಡಿ ವೇದಿಕೆಗೆ ಬರಬೇಕು. ಶಿವಾನಂದ್ ಅವರು ಹುಡುಗನ ತಂದೆ ಪಾತ್ರ ನಿಭಾಯಿಸಿದ್ದಾರೆ. ಮೀನಾಕ್ಷಿ ಹುಡುಗನ ತಾಯಿ ಪಾತ್ರಧಾರಿ. ಅರುಣ್ ಕುಮಾರ್ ಹೀರೋಯಿನ್ ತಂದೆ. ಹಾಗೆ ಸುಪ್ರೀತ್ ಮಾಸ್ಟರ್ ಹೀರೋ ಅಂತ ಹೇಳ್ಬೋದು, ಪುಟಾಣಿ ವಯಸ್ಸಲ್ಲಿ ಹೀರೋ ರೋಲು. ಹಾಗೆ ಶೀತಲ್ ಪುಟ್ ಹೀರೋಯಿನ್. ನಂದು ಅವರೇ, ನಿಮ್ದು ಯೂಶಲಿ ಬೇರೆಯವರೆಲ್ಲ ಟೀ ಶರ್ಟ್ಸ್ ಒಂದೇ ತರ ಹಾಕೊಳ್ಳೋದು ನೋಡಿ, ಎಲ್ಲ ಮದ್ವೆ ಗಂಗಳ ತರ ಬಂದಿದ್ದೀರಪ್ಪ. ಇವತ್ತೇನೋ ಮದ್ವೆ ಸಮಾರಂಭದಲ್ಲಿ ನಾವಿದ್ದೀವ ಅನ್ನೋ ಭಾವನೆ. ಸೊ ಒಂದು ಸಂಭ್ರಮದ ಸಡಗರದ ಒಂದು ಕಾರ್ಯಕ್ರಮ ಇದು. ಈ ಸಡಗರ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಇಲ್ಲಿ ಎಲ್ಲರ ಮುಖದಲ್ಲಿ ಖುಷಿ ಅಂತ ಹಾರೈಸ್ತಾ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಸೊ ದಯವಿಟ್ಟು ದೀಪ ಬೆಳಗಿಸ್ಬೇಕು. MMC ಅಂದ್ರೆ ಮನಸ್ಸು ಮಲ್ಲಿಗೆ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಿರುವಂತಹ ಪ್ರಥಮ ಚೊಚ್ಚಲ ಚಿತ್ರ 1990s. ಅರುಣ್ ಮತ್ತು ರಾಣಿ ವರದ್ ಅವರು ನಟಿಸಿರುವಂತಹ ಮೊದಲ ಸಿನಿಮಾ. ನಂದಕುಮಾರ್ ಅವರ ಮೊದಲ ನಿರ್ದೇಶನದ ಸಿನಿಮಾ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಎಡಿಟರ್ಗೂ ಕೂಡ ಇದು ಮೊದಲ ಸಿನಿಮಾ. ಕೃಷ್ಣ ಅವರಿಗೆ EC ಮಹಾರಾಜ್ ಅವರ ಸಂಗೀತ ನಿರ್ದೇಶನವಿದೆ. S ಹಾಲೇಶ್ ಅವರ ಛಾಯಾಗ್ರಹಣವಿದೆ. ಸಾಧಕ್ ಅವರ ನೃತ್ಯ ನಿರ್ದೇಶನವಿದೆ. ಅಶೋಕ್ ಅವರು ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ
ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ಅಂತ ಹೇಳ್ತಾ ಆನಾದ ಬಿಂದು ಕಲಾತೀತನಾದ ಪರಮಾತ್ಮನ ಮತ್ತೊಂದು ಪ್ರೆಸ್ ಮೀಟ್ಗೆ ಚಾಮರಾಜಪೇಟೆಗೆ ನಮ್ಮ ಮಾಧ್ಯಮ ಮಿತ್ರರು ತೆರಳಬೇಕಾಗಿದೆ. ಈ ಕಾರ್ಯಕ್ರಮ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅನ್ನೋದು ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ನಮ್ಮ ಡೈರೆಕ್ಟರ್ ಅವರ ಒಂದು ನಿಲುವು. ಸೊ ಹಾಗಾಗಿ ಸಿನಿಮಾ ಪ್ರಾರಂಭವಾಗಿದ್ದು ಹೇಗೆ, ಯಾವ ಹಂತದಲ್ಲಿ ನಾವಿದ್ದೀವಿ, ಯಾವಾಗ ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ, ಅಂತ ಕೇಳೋ ಮುನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಜನರನ್ನ ನೋಡ್ತಾ ಬಂದಿರುವಂತವ್ರು, ನಾವು ಕರೆದಾಗ ಹೋಗೊಟ್ಟು ಬಂದಿರುವಂತಹ ಪ್ರೀತಿಯ ಲಹರಿ ವೇಲು ಸರ್ ಅವರ ನುಡಿಯೊಂದಿಗೆ ಪ್ರಾರಂಭ ಮಾಡೋಣ. ಸ್ಟೇಜ್ಗೆ ಬಂದು ಶುಭ ಹಾರೈಸಬೇಕು. ಐ ಕೈಂಡ್ಲಿ ರಿಕ್ವೆಸ್ಟ್ ನಂದೂರ್ ಕೂಡ ಜಾಯಿನ್ ಆಗ್ಬೇಕು ಸ್ಟೇಜ್ ಅಲ್ಲಿ, ಡೈರೆಕ್ಟರ್ ಅಲಾಂಗ್ ವಿತ್ ಹೀರೋ. ಸೌಂಡ್ ಆಯ್ತು, ಸಿನಿಮಾನು ಸೌಂಡ್ ಮಾಡ್ಲಿ ಚೆನ್ನಾಗಿ. ಎಸ್, ನಂದು ಅರುಣ್ ವೇಲು ಸರ್ ಅವರ ಗಮನಕ್ಕೆ 20 ವರ್ಷದ ಕನಸು ನಿರ್ದೇಶಕನಾಗಬೇಕು, ನಂದ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ತರಬೇತಿಯನ್ನ ಪಡ್ಕೊಂಡು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನ ಮಾಡ್ತಾ ಈಗ ಕನಸು ನನ್ಸಾಗ್ತಿದೆ. 5 ಜನರು ನಮ್ಮ MMC ಅಲ್ಲಿ ಕೈ ಜೋಡಿಸಿರುವಂತದ್ದು. ಸೊ ಅವರೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಈ ಕನಸನ್ನ ನನ್ಸ್ ಮಾಡ್ತಿರೋದಕ್ಕೆ ಅಂತ ಹೇಳ್ತಾ ಓವರ್ ಟು ಯು ಸರ್. ಎಲ್ಲ ಪತ್ರಿಕಾ ಸಾಹೇಬಿಗೂ ನಮಸ್ಕಾರ. ಮೊನ್ನೆ ಲೇಟಾಗಿ ಬಂದೆ, ಇವತ್ತು ಲೇಟಾಗಿ ಬಂದೆ, ಮತ್ತೆ ಏನಪ್ಪ ಪ್ರತಿ ಸಲ ಲೇಟ್ ಅನ್ಕೊಂಡ್ಬಿಡಿ ದಯಮಾಡಿ. ಮೊನ್ನೆ ಒಂದು ಕಾರಣ ಇತ್ತು, ಇವತ್ತು ಕಾರಣಾಂತರದಿಂದ ನಿರ್ಮಾಪಕರು 5 ಮತ್ತೆ 4 ಗಂಟೆ 3 ಗಂಟೆ ಏನೋ ಒಂದು ಕನ್ಫ್ಯೂಷನ್ ಆಗಿದೆ. ಅವ್ರ ಪರವಾಗಿ ನಾನು ಕ್ಷಮೆ ಕೊಡ್ತೀನಿ. 1990s ಸಿನಿಮಾ ಟ್ರೈಲರ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಕೇಳುವಾಗ ನನಗೆ 88 ನಾನು ಮದುವೆ ಆಗಿದ್ದು. ಅಫ್ಕೋರ್ಸ್ ಮದುವೆ ಆಗಿದ್ದು ತಮಗೆಲ್ಲ ಗೊತ್ತೇ ಇದೆ, ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. 70s 80s 90s ಅಲ್ಲಿ ಆ ಪ್ರೀತಿ ಬೇರೆನೇ ಇತ್ತು. ಇವಾಗೂ ಇದೆ, ಬಹಳ ಒಂಥರ ಪೊಲ್ಯೂಟೆಡ್ ಪ್ರೀತಿ ಆಗ್ಬಿಟ್ಟಿದೆ. ತಮ್ಗೆಲ್ಲ ಗೊತ್ತೇ ಇದೆ, ಈ ಫ್ಯಾಮಿಲಿ ಕೋರ್ಟ್ ಅನ್ನೋದು ಇರ್ಲಿಲ್ಲ. ಯಾರನ್ನ ಡಿವೋರ್ಸ್ ಅಂತ ಹೇಳಿದ್ರೆ ಏನಪ್ಪ ಅಂತ ಭಯ ಪಟ್ಬಿಡ್ತಾ ಇದ್ವಿ ನಾವು. ಡಿವೋರ್ಸ್ ಅನ್ನೋ ಒಂದು ಪದನೂ ಹೇಳ್ತಾ ಇರ್ಲಿಲ್ಲ. ಈಗ ಆ ಕಡೆ ನನ್ನ ಡ್ರೈವರ್, ನನ್ನ PA ಆ ಫ್ಯಾಮಿಲಿ ಕೋರ್ಟ್ ಏನಪ್ಪ ಅಂತ ಕೇಳಿದ್ರೆ, ಅಣ್ಣ ಇದು ಕಮ್ಮಿ ಅಣ್ಣ ಅಂತಾರೆ. ಇದು ಕಮ್ಮಿ ಅಣ್ಣ, ಇಲ್ಲಿ ರಾಶಿ ಜನ ಇರ್ತಾರೆ ನೋಡಿ, ಎಲ್ಲ ಯಂಗ್ಸ್ಟರ್ಸ್, ಹೆಣ್ಮಕ್ಳು ಗಂಡ್ಮಕ್ಳು ಇದೆಲ್ಲ ನೋಡಿದಾಗ ಭಯ ಆಗುತ್ತೆ. ಈ ಸಮಾಜಕ್ಕೆ ಬಂದ್ಬಿಟ್ಟಿದೀವಿ ನಾವು. ಬಟ್ ನಂದಕುಮಾರ್ ಬಹಳ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ. 1990s ಅಲ್ಲಿ ಯಾವ ರೀತಿ ಪ್ರೀತಿ ಇತ್ತು ಅದೇ ರೀತಿ ಬಹಳ ಜನ ಇವತ್ತಿಗೂ ಇದಾರೆ, ಇಲ್ಲ ಅಂತಲ್ಲ, ಬಟ್ ಪರ್ಸೆಂಟೇಜ್ ಆ ಕಡೆ ಹೋಗ್ಬಿಟ್ಟಿದೆ. ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಹಾಡುಗಳಿದೆ, 5 ಭಾಷೆನೂ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ದೇವ್ರು ಒಳ್ಳೇದು ಮಾಡಲಿ. 20 ವರ್ಷ ಸತತವಾದ ಪ್ರಯತ್ನ ಮಾಡಿ ನೀವು ಇವಾಗ ನಿರ್ದೇಶನ ಮಾಡಿದ್ದೀರಿ. ಆ ದೇವರು ನಿಜವಾಗಿ ಪಿಕ್ಚರ್ ಸೂಪರ್ ಸಕ್ಸಸ್ ಮಾಡಲಿ. ಮಹಾರಾಜ ಅವರು 5 ಹಾಡುಗಳನ್ನ ತುಂಬಾ ಸ್ವರಸಂಗೀತದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಡಿದವರು ಸಾಹಿತ್ಯನೂ ಅಷ್ಟೇ ಬಹಳ ಅದ್ಭುತವಾಗಿ ಮಾಡಿ ಬಂದಿದೆ. ಅರುಣ್ ಕುಮಾರ್ ಅಲ್ಲ, ಅರುಣ್ ಅವರು ನಿಜವಾಗ್ಲೂ ಲುಕಿಂಗ್ ವೆರಿ ಸ್ಮಾರ್ಟ್ ಇನ್ ದ ಮೂವಿ. ಅವ್ರ ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, 16 ಬೈದಿಲ್ಲ, ಇದೆಲ್ಲ ಜ್ಞಾಪಕ ಬರ್ತದೆ ನನಗೆ. ಅದು ಸಿನಿಮಾಗಳು ಅಂತಂದ್ರೆ ಪ್ರೀತಿ ಪ್ರಣಯ ಪ್ರೇಮ ಅಂದ್ರೆ ಆ ಕಾಲದಲ್ಲಿ ಇತ್ತು. ಈ ಕಾಲದಲ್ಲಿ ಸ್ವಲ್ಪ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಎನಿವೆ, ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ದಟ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರು ಒಳ್ಳೇದು ಮಾಡಲಿ. ಹರೀಶ್ ಅವ್ರು ನನಗೆ ಬಹಳ ನಿಮ್ಮ ಬಗ್ಗೆ ಹೇಳಲೇಬೇಕು. ನಾನು ಬಹಳ ಆತ್ಮೀಯ ಸ್ನೇಹಿತರು. ಬಹಳ ವರ್ಷಗಳಾದ್ಮೇಲೆ ನನಗೆ ಫೋನ್ ಮಾಡೋರು, ಸರ್ ಇದೊಂದು ಸಿನಿಮಾ ಇದೆ ನೀವು ಮಾಡಿ ಅಂತ. ಮುಂಬೈಲಿ ಇರ್ತಾರೆ ಅವರು ಸಾಕಷ್ಟು, ಇವಾಗ ಆಲ್ಮೋಸ್ಟ್ ಮುಂಬೈಲಿ ಇರ್ತೀರಿ. ಅವ್ರು ಹೇಳಿದ್ರು ಮೇಲೆ 100% ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಪಿಕ್ಚರ್ ಹಿಟ್ ಆಗಲಿ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್.
ಸಿನಿಮಾ ಖಂಡಿತ ಹಿಟ್ಟಾಗುತ್ತೆ ಅಂತ ಪುಟ್ಟ ಸುಳಿವನ್ನ ಕೊಟ್ಟಿದ್ದೀರಾ. ಅನೀಸ್ ಅವರಿಂದ ಅವ್ರು ಅಷ್ಟು ಈಸಿಯಾಗಿ ಯಾರ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋದು ನಿಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ದ ಬ್ಲೆಸಿಂಗ್ಸ್. Thank you, ಅಮ್ಮ. ಶುಭ ಹಾರೈಕೆಗೆ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಡೈರೆಕ್ಟರ್ ಏನ್ ಮಾತಾಡ್ತಾರೆ ಅಂತ ನೋಡಿ ತಾವು ನೋಡ್ಬೇಕು ನಂತರದಲ್ಲಿ. ಎಸ್ ಥ್ಯಾಂಕ್ ಯು. ಅರುಣ್, ಇವನ್ ಯು ಕ್ಯಾನ್ ಟೇಕ್ ಸೀಟ್. ಎಸ್ ಓಕೆ, ಡಿಸ್ಟ್ರಿಬ್ಯೂಟರ್ ನೀವೇ ಕರೀತಾರೆ. ಸೊ ಏನ್ ಹೇಳೋದು ಅಂತ ಹೇಳಿದ್ರೆ, ನಂದೂರು ನಾನೇ ಎಲ್ರನ್ನೂ ಸ್ಟೇಜ್ ಕರಿತೀನಿ ಅಂತ ಹೇಳಿದ್ದಾರೆ. ಅವ್ರದೇ ಆದ ಸ್ಟೈಲ್ ನೋಡೋಣ ಸರ್, ನಾವು ಕೆಳಗಿರೋಣ. ಸೊ ಓವರ್ ಟು ನಂದಕುಮಾರ್. 2 ದಶಕದ ನಂತರ ಕನಸು ನನ್ಸಾಗ್ತಿದೆ. ಬಹುಶಃ ಅವರೇ ಹೋಗಿ ಕರ್ಕೊಂಡ್ ಬರ್ತಿದಾರೋ ಒಬ್ಬೊಬ್ರು ನನಗೆ ಗೊತ್ತಿಲ್ಲ. ಇಲ್ಲ, ಓಕೆ, ಒಂದು ಚಿಕ್ಕ ಸ್ಲಿಪ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಆದ ಸ್ಟೈಲ್ ಮೊದಲೇ ಹೇಳ್ಬಿಟ್ಟು ನಾನು ಸ್ವಲ್ಪ ನರ್ವಸ್ ಆಗಬಹುದು ಅಂತ. ಖಂಡಿತ ನರ್ವಸ್ ಆಗಲ್ಲ ನಂದವರ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಮಾಧ್ಯಮ ಮಿತ್ರರು ಅಂತ. ಮಿತ್ರರು ನೋಡಿದ್ರೆ ಯಾರಾದ್ರೂ ಹೆದರ್ತಾರ? ಖಂಡಿತ ಅಲ್ಲ. ಓವರ್ ಟು ಯು. ಸರ್, ಎಲ್ಲಾದ್ರೂ ಬದಲು ಸಾರಿ ಕೇಳ್ತೀವಿ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಇದನ್ನ ಅಟೆಂಪ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಹೆಂಗೆ ಆರ್ಗನೈಸೇಷನ್ ಮಾಡಬೇಕು ಸ್ವಲ್ಪ ಅದರಲ್ಲಿ ಸ್ವಲ್ಪ ಎಡವಿದ್ದೀವಿ. ಮಾಧ್ಯಮ ಮಿತ್ರರು ದಯವಿಟ್ಟು ಕ್ಷಮಿಸ್ಬೇಕು. ಒಪ್ಸರು ಮಾಡ್ತಾ ಇದ್ದೀವಿ, ದಯವಿಟ್ಟು. ತುಂಬ ವರ್ಷಗಳಿಂದ ಈ ಥರ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಟೀಮ್ ಹುಡುಕ್ತಾ ಇದ್ದೆ ನಾನು. ಹೆಂಗೆ ಮಾಡೋಣ ಅಂತ ಇದೆಲ್ಲ ಮಾಡ್ತಾ ಇದ್ದಾಗ ನಾನು ಫಸ್ಟು 4 ಜನ ಪಿಲ್ಲರ್ ಬಗ್ಗೆ ನಾನು ಹೇಳ್ಬೇಕು ಸರ್. ಸಿನಿಮಾ ನಾನು ಅಟ್ಲೀಸ್ಟ್ ಈ ಸಿನಿಮಾ ಇಲ್ಕೊಂಡ ಬರೋಕ್ಕೆ ಕಾರಣ ಆ 4 ಜನ ಪಿಲ್ಲರ್ಸು. ಮೇನ್ ಬಂದು ನಮ್ಮ ಕ್ಯಾಮ್ರಾಮನ್ ಆಲೇಶ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ. ರೇವಣ ಚೂರೇಶ್ವರ್ ನೀರು. ಸಾರಿ ಸರ್, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇವರು ಸ್ಟಾರ್ಟಿಂಗ್ ನಾನು ಎಲ್ಲೂ ವರ್ಕ್ ಮಾಡಲಿಲ್ಲ, ಸಿನಿಮಾ ಮಾಡೋಣ ಅಂತ ಓಡಾಡ್ತಾ ಇದ್ವಿ. ಓಡ್ತಾರೆ ಆಲೇಶ್ವರ್ ಒಂದು ಮೈಕ್ ಓಡಾಡ್ತಾ ಇರ್ಬೇಕಾದ್ರೆ ನಮಗೆ ಉಪ್ಪಿ ಸರ್ ಡ್ರೀಮ್ ಜಾಸ್ತಿ. ಅವ್ರು ಯಾವಾಗ ಹೇಳ್ತಾ ಇದ್ರು, ಫಸ್ಟ್ ನಾವೇನೋ ಮಾಡಬೇಕು ಅಂದಾಗ ಒಂದು ಸೈನ್ಯ ಬೇಕು, ಒಂದು ಟೀಮ್ ಬೇಕು ಅಂತ. ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದು ನಾನು ಇನ್ನಾವಾಗ ಅಸ್ಟೆಂಟ್ ಒಂದ್ಸಲ ಓಡ್ತಾ ಇದ್ದೆ. ಆವಾಗ ಒಂದು ಸ್ಟ್ರಾಂಗ್ ಕ್ಯಾಮ್ರಾಮನ್ ಬೇಕು ಮುಂದಕ್ಕೆ. ಆವಾಗ ಅವರು ಸ್ವಲ್ಪ ಅಸ್ಟೆಂಟ್ ಆಗಿ ಏನೋ ಇದ್ದಾಗ ನಾವು ಇವಾಗ ಬಾಂಡಿಂಗ್ ಆದರೆ ಹೋಗ್ತಾ ಹೋಗ್ತಾ ಒಂದು ಪಿಕಪ್ ತೊಗೊಬೋದು, ಒಬ್ರಿಗೊಬ್ರು ಒಂದು ಅರ್ಥ ಮಾಡ್ಕೊಬೋದು ಅನ್ನೋ ಇದಕ್ಕೋಸ್ಕರ ಇದು ಬಿರುಗಾಳಿ ಸಿನಿಮಾದಲ್ಲಿ ಆಲೇಶ್ವರು ನನಗೆ ಪರಿಚಯ ಆದರು. ಆವತ್ತಿಂದ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲ ಇದಾಯಿತು ಅಂದರೆ ಸಿನಿಮಾ ಮಾಡ್ತೀವಿ ಅಂತ ಪಾಪ ಅವ್ರಿಗೂ ಫುಲ್ಲು ಇದಿರಲಿಲ್ಲ, ನಾನು ಮಾಡ್ತೀನಿ ಅಂತ. ಒಂದ್ಸಲ ಪ್ರೊಡ್ಯೂಸರ್ ಓಕೆ ಆದಾಗ ಆಲೇಶ್ವರ ಮಾಡೋಣ ಅಂತ ಹೇಳಿದೆ. ಅವ್ರು ಏನು ಮಾಡೋದು, ಸರಿ ಓಕೆ ಅಂತೆಲ್ಲ ಇದು ಮಾಡಿದ್ರು. ಮಾಡಿದ್ಮೇಲೆ ನಾನು ಫಸ್ಟ್ ಒಂದು ಡೈಲಾಗ್ ಕೇಳಿದೆ ಅವ್ರನ್ನ. ಏನು ಹೇಳಿದೆ ಅಂದರೆ, ಜಾಸ್ತಿ ಹೊಗಳ್ತಾ ಅನ್ಕೋಬಿಟ್ಟು ಪ್ಲೀಸ್, ನಾನು ಮನಸ್ಸಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ಸರ್. ಅವರು ಆಲೇಶ್ವರ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಏನು ಮಾಡೋದು ಸ್ಪಾಟಲ್ಲಿ, ನಂದು ಏನು ಮಾಡಬೇಡ, ನಾನು ಫಾಲೋಅಪ್ ಆಗ್ಬಿಟ್ಟು ಸಾಕು ಅಂತ ಹೇಳಿದ್ರು. ಆವತ್ತು ಫಾಲೋಅಪ್ ಆದ್ರೆ ಇಲ್ಲೂರು ಫಾಲೋಅಪ್ ಆಗ್ತಾನೆ ಇದ್ದೀನಿ. ಸ್ಪಾಟಲ್ಲಿ ಸಿನಿಮಾನ ಹೆಗಲ ಮೇಲೆ ಹಾಕ್ಕೊಂಡು ಹೆಂಗೆ ನಡೆಸಿದ್ರು ಅಂತಂದರೆ, ಆ ಊಟಕ್ಕೆ ನಾವು ಬಿಡ್ತಾ ಇದ್ವೋ ಇಲ್ಲ, ಊಟಕ್ಕಿಂತ ಮುಂಚೆ ಬೇಗ ಎಲ್ಲರನ್ನ ಬಿಡಿಸ್ತಾ ಇದ್ರು. ಪ್ರತಿಯೊಂದರಲ್ಲೂ ಹೆಗಲ ಮೇಲೆ ಕಾಯ್ಕೊಂಡು ಇಲ್ಲಿವರೆಗೂ ಸಿನಿಮಾ ತಂದಿದ್ದಾರೆ. ತುಂಬ ಟ್ಯಾಂಕ್ಸ್ ಹೇಳ್ಬಾರ್ದು, ನಾವೆಲ್ಲೊಂದು ಫ್ಯಾಮಿಲಿ ಇದ್ದಂಗೆ. ಹಿಂಗೆ ಆಲೇಶ್ವರ್. ನನಗೆ 2ನೇ ಪಿಲ್ಲರ್ ಬಂದು EC ಮಹಾರಾಜ್ ಸರ್ ಮ್ಯೂಸಿಕ್ಕು. ನಾವು ಸೇಮ್ ಹಿಂಗೆ ಟೀಮ್ ಕಟ್ಟಬೇಕು ಅಂತ ಇದು ಮಾಡ್ತಾ ಇದ್ದಾಗ, ಸರ್ ದಯವಿಟ್ಟು ಸೇಮ್ ಆಲೇಶ್ವರ್ ಥರ ನಾವೊಂದು ಟೀಮ್ ಆಗಬೇಕು ಅಂತೆಲ್ಲ ಇದು ಫಿಕ್ಸ್ ಆದಾಗ ಇದು ಮಾಡಿದ್ವಿ. ಇವರು BGM ನಮ್ಮನ್ನು ಹೆಂಗೆ ಮಾಡ್ತು ಅಂತಂದರೆ, ಸಿನಿಮಾನ ಬೇರೆ ಥರನೇ ಇನ್ನೂ ಏನೋ ಬೇರೆ ಥರ ಶೂಟ್ ಮಾಡಬೇಕು, ಬೇರೆ ಥರ ಮಾಡಬೇಕು ಅನ್ನೋ ಥರ ಪಿಕಪ್ ಮಾಡೋದು. ಇವ್ರು BGMs ಇದೆಲ್ಲ ನಾವು ಅಂದರೆ ನಾವು ಒಬ್ಬರೊಬ್ಬರನ್ನ ಇದು ಮಾಡ್ತಾ ಇದ್ದೀವಿ ಅಂತಲ್ಲ, ಮುಂದಕ್ಕೆ 100% ನೋಡ್ತೀವಿ. ಇನ್ನೇನು ಸಾಂಗ್ಸ್ ಎಲ್ಲ ಬಿಡ್ತೀವಿ, ಟ್ರೈಲರ್ ಬಿಡ್ತೀವಿ. ನಮ್ಮ ಸಿನಿಮಾನ 2ನೇ ಪಿಲ್ಲರ್ ಆಗಿ ತುಂಬ ಮೇಲೆ ಎತ್ತಿಡ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಹೇಳ್ಬಾರ್ದು, ಥ್ಯಾಂಕ್ ಯು ಸರ್. ಸರ್ 3ನೇ ಪಿಲ್ಲರ್ ಬಂದು ಕೃಷ್ಣ ಸರ್, ಎಡಿಟರ್. ನಾನು ತುಂಬ ಇಂಟರ್ವ್ಯೂಸ್ ನೋಡ್ತಾ ಇದ್ದೆ ಸರ್. ಏನಂದರೆ ಸ್ಕ್ರಿಪ್ಟು ಎಡಿಟಿಂಗ್ ಟೇಬಲ್ಗೆ ಹೋದ್ಮೇಲೆ ಇನ್ನೊಂಥರ ಸ್ಕ್ರಿಪ್ಟ್ ಆಗುತ್ತೆ, ಇನ್ನೊಂಥರ ಸಿನಿಮಾ ಆಗುತ್ತೆ ಅಂತ. ನಾವು ಏನು ಸ್ಕ್ರಿಪ್ಟ್ ಏನು ಬರ್ದಿರ್ತೀವಿ ಅದು ಮಾತ್ರ ಈಗ ಬಿಲ್ಡ್ ಆಗುತ್ತಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇವ್ರ ಜೊತೆ ಕೂತ್ಕೊಂಡಾಗ ಗೊತ್ತಾಯ್ತು ನನಗೆ, ಈ ಥರನೂ ಸಿನಿಮಾನ ಎಡಿಟಲ್ಲಿ ಇದು ಮಾಡ್ಬೋದಾ ಅಂತ.
ತುಂಬ ಚೆನ್ನಾಗಿ ಎತ್ಕೊಂಡು ಹೋಗಿದ್ದಾರೆ. 100% ನೀವೆಲ್ಲ ನೋಡ್ತಿ ಇದು ಮಾಡ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಇನ್ನೊಬ್ರು ಬರ್ಬೇಕು, ಇನ್ನೊಬ್ರು ಮಂಜಣ್ಣ ಅಂದ್ಬಿಟ್ಟು ಅವ್ರು ಸ್ವಲ್ಪ ಎಲ್ಲ ಹೋಗಿದ್ದಾರೆ. ಅವ್ರು 100% ನಮ್ಮ ಸಿನಿಮಾಗೆ 4ನೇ ಪಿಲ್ಲರ್. ಮಂಜಣ್ಣ ಬಂದು ಮಂಜಣ್ಣ ಬರ್ರಿ ಸರ್. ಯಾಕೆ ಅಂತಂದ್ರೆ ನಾವು ಯಾವ ಲೊಕೇಶನ್ ಹೇಳಿದ್ರು ಇಲ್ಲ ಅಂತ ಮಾತು ಹೇಳ್ತಾರಲ್ಲ, ತುಂಬ ಲೊಕೇಶನ್ ಇದೆ ಸಿನಿಮಾದಲ್ಲಿ, ಯಾವುದು ಇಲ್ಲ ಅಂತ ಹೇಳ್ತಾರಿಲ್ಲ. ಅದು ಏನೇ ಕಷ್ಟ ಆಗಲಿ ಎದ್ದು ಬಿದ್ದು ಹೋಗಿ ಸಿಕ್ಕಾಪಟ್ಟೆ ನುಗ್ಗಿ ಮಾಡ್ತಾ ಇದ್ರು. ಅಣ್ಣ ಆ ಸಾವಂದ್ರಿಗೆ ಬೆಟ್ಟ ಇದ್ರ ಮೇಲೆಲ್ಲ ಎಷ್ಟು ಕಷ್ಟಪಟ್ಟು ಲೊಕೇಶನ್ ಹುಡುಕಿದ್ರು ತುಂಬ. ಆಮೇಲೆ ನಮ್ಗೆ ಅಲ್ಲೆಲ್ಲ ಊಟ ತಲುಪಿಸೋದಾಗ್ಲಿ ಪ್ರತಿಯೊಂದರೂ ಸಖತ್ ಗ್ರಿಪ್ಪಲ್ಲಿ ನಿಂತ್ಕೊಂಡ್ರು. ಹಗಲು ರಾತ್ರಿ ಅಂದರೆ ನಮ್ಮ ಜೊತೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡ್ರು. ಮಂಜಣ್ಣ ಮತ್ತೆ ಇನ್ನೊಬ್ಬ ನಮ್ಮ ಕ್ಲೋಸ್ ಫ್ರೆಂಡು, ಅದು ಕೋರಿಯೋಗ್ರಫಿನೇ ಅಲ್ಲ, ಇದು ಶೂಟಿಂಗ್ ಸ್ಪಾಟಲ್ಲೂ ತುಂಬ ಹೆಲ್ಪ್ ಮಾಡಿದ್ರು. ಸಾದಿಕ್ ಸರ್ದಾರ್ ಬರ್ಬೇಕಂತ. ಹಾಂ ಸರ್, ಇವಾಗ ನೀವೇನು ನೋಡಿದ್ರು ಇದೆಲ್ಲ ಇದ್ರಾಗೆಲ್ಲ ವಿಜುವಲ್ಸಲ್ಲಿ ಕಮ್ಮಿ ಅಂದರೂ ಒಂದು 50% ವಿಜುವಲ್ಸ್ ಎಲ್ಲ ಅವ್ರದ್ದೇ ಇದೆ. ಥ್ಯಾಂಕ್ಸ್ ಸರ್. ಇದು ಮತ್ತು ಅಶೋಕಣ್ಣ ಫೈಟ್ ಮಾಸ್ಟ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ. ನಾವು ಇಂಡಸ್ಟ್ರಿ ಬಂದಾಗಿಂದ ನಮ್ಗೊಂಥರ ಫಾದರ್ ಥರ ಅವ್ರು ಕಂಟಿನ್ಯೂಸ್ ಆಗಿ ಇದು ಮಾಡಿದ್ದಾರೆ. ಅಶೋಕಣ್ಣ ಥ್ಯಾಂಕ್ಸ್. ಮತ್ತು ನಮ್ಮ ಆರ್ಟಿಸ್ಟು ಅರುಣ್ ಸರ್ ಹೀರೋರು ಮೆದ್ಗೆ ಬರ್ಬೇಕಂತ. ಹಾಂ ಸರ್, ಇಲ್ಲ ಇದೆಲ್ಲ ಆದಮೇಲೆ ಎಂಟು ಮಾಡ್ಬಿಡ್ತೀವಿ ಸರ್. ಹಾಂ ಸರ್, ಏಟು ಜನರಲ್ ಸರ್ ಮಗ ಅವರು. ಆದರೆ ಇವರು ಹಾಕಿರೋ ಎಫರ್ಟ್ ದೇವರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಆ ಶ್ರಾವಂದ್ರ ಬೆಟ್ಟದ ಮೇಲೆ ಡೆತ್ ಝೋನೆಲ್ಲ ನಿಂತ್ಕೊಂಡು ವರ್ಕ್ ಮಾಡಿದ್ದಾರೆ. ಆ ಫೈಟ್ ಸೀನಲ್ಲೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ. ಅವ್ರು ಕೊಟ್ಟಿದ್ದ ಸಾಥ್ ಈ ಸಿನಿಮಾಗೆ ಇಲ್ಗಂಟ ಬರೋಕೆ ಅವರು ಒಂದು ಪಿಲ್ಲರ್ ಕಾರಣ. ಆ ಹೀರೋಯಿನ್ ಮೇಡಮ್ ಅವ್ರು ಬರಬೇಕಿತ್ತು, ಅವ್ರು ಅಂದೇವ ಇದ್ದಾರೆ, ಪಾಪ ಟ್ರಾಫಿಕಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೊಂಚು ಇದಿರಲಿ. ಮತ್ತೆ ನಮ್ಮ ಫ್ರೆಂಡ್ಸ್ ಟೀಮ್ ಎಲ್ಲ ಬರ್ಬೇಕು ಮೇಲೆ ಅಂತ ಕೇಳ್ಕೊತಾ ಇದ್ದೀನಿ. ಹಾಂ ಸರ್, ಓಕೆ. ಹಾಂ ಸರ್, ಸಿನಿಮಾ ಬಂದು ಇದು ಲವ್ ಜನರ್ ಸಿನಿಮಾ. ಎಲ್ಲ ರೆಗ್ಯುಲರ್ ಸಿನಿಮಾ ಲವ್ ಜನರ್ಸ್ ತುಂಬ ಬಂದಿರ್ತವೆ. ಅದರಲ್ಲಿ ಇದೆ ಅಂದರೆ ಒಂದು ಕ್ಯಾಸ್ಟ್ ಇದ್ರ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ 90s ಫೀಲ್ ಸಿಗುತ್ತೆ ಸರ್ ಇದರಲ್ಲಿ. ನೀವೇನು ಕ್ವಶನ್ ಹೇಳಿದ್ರು ನಾವು ನಮ್ಗೆ ಅಷ್ಟೊಂದು ಇದಾಗ್ತದೆ ಸರ್. ಶೂಟಿಂಗ್ 1 ಇಯರ್ ಆಯ್ತು ಶುರುವಾಗಿ. ಭದ್ರಾವತಿ ಮಾಡಿದ್ದೀವಿ, ಆಮೇಲೆ ಬೆಂಗಳೂರು ಮಾಡಿದ್ದೀವಿ, ಮಾಗಡಿ ಮಾಡಿದ್ದೀವಿ, ಆಮೇಲೆ ಇದು ಕೊಳ್ಳೇಗಾಲ, ಗದಗ, ಆಲ್ಮೋಸ್ಟ್ ಬೆಂಗಳೂರು, ಇದು ಕರ್ನಾಟಕ ಪೂರ್ತಿ ಸುತ್ತೀವಿ ಸರ್. ಇಲ್ಲ ಮರ್ಯಾದೆ ಹತ್ಯೆ ಇರಲ್ಲ ಸರ್, ಕ್ಯಾಸ್ಟ್ ಇರುತ್ತೆ ಇದು ರೋಡೆ. ಆದರೆ ಇದು ವಿಧಿನೇ ಆಟ ಆಡುತ್ತೆ ಸಿನಿಮಾದಲ್ಲಿ. ಇಲ್ಲಿ ಯಾವ ವಿಲನ್ಸ್ ಅಂತ ಸ್ಟ್ರಾಂಗ್ ಆಗಿ ಒಬ್ಬರಿಗೆ ತೊಂದರೆ ಮಾಡಲ್ಲ. ರೆಗ್ಯುಲರ್ ವಿಲನ್ಸ್ ಇರುತ್ತೆ, ಆದರೆ ಇಲ್ಲಿ ಪ್ರಾಬ್ಲಮ್ ಆಗೋ ಕಾರಣ ವಿಧಿ ಆಟನೇ ಆಟ ಆಡುತ್ತೆ ಸರ್ ಇದು. ಸರ್ ನಮ್ಮದು ನಾನೊಂದು 20 ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಬಂದು. ಆದರ್ಶ ಇನ್ಸ್ಟಿಟ್ಯೂಟಲ್ಲಿ ಫಸ್ಟ್ ವರ್ಕ್ ಮಾಡಿದೆ. ವರ್ಕ್ ಮಾಡಿದಾದ್ಮೇಲೆ ಅಲ್ಲಿ ಸ್ವಲ್ಪ ಒಂಚೂರು ಅಂದರೆ ಇಂಡಸ್ಟ್ರಿ ಹೆಂಗಿರುತ್ತೆ ಅನ್ನೋದು ಕನ್ಫ್ಯೂಷನ್ನು. ಆಮೇಲೆ ಒಳಗಡೆ ಬಂದು ಸ್ವಲ್ಪ ಅಸ್ಟೆಂಟಾಗಿ ಮಾಡೋಣ ಅಂತ ತುಂಬ ಕಡೆ ಓಡಾಡಿದೆ, ಅಲ್ಲೆಲ್ಲೂ ಆಗಲಿಲ್ಲ. ಆಮೇಲೆ ನಾವೆಲ್ಲ ಒಂದು ಟೀಮ್ ಆದಾಗ ಕೂತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರಿ. ಏನಂತಂದರೆ ಇವಾಗ ಸೀನ್ ಹೆಂಗೆ ಕಟ್ ಮಾಡ್ತಾರೆ, ಹೆಂಗೆ ಶೂಟ್ ಮಾಡ್ತಾರೆ, ಶಾರ್ಟ್ ಡಿವೈಡ್ ಹೆಂಗಾಗುತ್ತೆ ಇದಿರಲ್ಲ ಅಂತ. ನಾವು ಔಟ್ಸೈಡು ಈ ವರ್ಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಸರ್. ಆಮೇಲೆ ಪ್ರೊಡ್ಯೂಸರ್ ಹುಡ್ಕೋಕ್ಕೆ ಶುರು ಮಾಡಿ ಒಂದು 5-6 ವರ್ಷದಿಂದ ಹುಡುಕಿ ಇವಾಗ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿ ನಾವಿಲ್ಲ ಅಂತಕ್ಕೆ ಬಂದಿದ್ದೀವಿ ಸರ್. ಅಂದರೆ ಇದು ಫ್ಲೇವರ್ ಆಗಿರುತ್ತೆ ಸರ್ ಅದು. ಯಾಕಂದ್ರೆ 90s ಲವ್ ಸ್ಟೋರಿಗೆಲ್ಲ ಬ್ರ್ಯಾಂಡ್ ಇಸ್ವಿ ಅಂತ ಅದು. ಇದರಲ್ಲಿ ಒಂಥರ ನಿಸ್ವಾರ್ಥವಾದ ಪ್ರೇಮ ಜಾಸ್ತಿ ಅಲ್ಲಿ ಸೃಷ್ಟಿ ಆಯಿತು ಅಂತ ಎಲ್ಲ ಕಡೆನೂ ಇದು ನಡೀತಾಯಿತ್ತು. ಅದರಿಂದ ಒಂದು ಇನ್ನೋಸೆನ್ಸ್ ಪ್ರೀತಿ ಇದರಲ್ಲಿ ಇರುತ್ತೆ ಸರ್. ಅದಕ್ಕೋಸ್ಕರ ಆ ಜನ ರಾಯಿಸ್ಕೊಂಡ್ವಿ. ಆಮೇಲೆ ನಾವು 5 ಭಾಷೆ ಮಾಡಬೇಕು ಅಂತ ಇರೋದ್ರಿಂದ ಎಲ್ಲದಕ್ಕೂ ಒಂದೇ ಈಕ್ವಲ್ ಇದಾಗುತ್ತೆ, ಟೈಟ್ಲ್ ಆಗಲಿ ಅಂತ ಮಾಡಿದ್ವಿ ಸರ್.
90s ಇಲ್ಲ ಸರ್, ಒಂದು 5 year ಆಗಿದೆ ಸರ್. ಸರ್ ಕನ್ನಡದಲ್ಲಿ ಆಗಿದೆ, ಕೆಲವೊಂದೆಲ್ಲ ಶೂಟ್ ಆಗಿದೆ ಸರ್. ಅದು ಕ್ಲೋಸಪ್ಸ್ ಎಲ್ಲ 2-3 ಸಲ ಶೂಟ್ ಆಗಿದೆ. ಹಾಂ ಸರ್, ಕ್ಲೋಸಪ್ಸ್ ಮಾತ್ರ ಶೂಟ್ ಆಗಿದೆ ಸರ್. ಹಾಂ ಸೆನ್ಸರ್ ಆಗಿದೆ ಸರ್, ಇವಾಗ ರಿಲೀಸ್ಗೆ ರೆಡಿ ಇದೆ ಸರ್. ಅದು ಯು ಎ ಬಂದಿದೆ ಸರ್. ಅಲ್ಲ ನಾವೇ ಕೇಳಿದ್ವಿ, ಸ್ವಲ್ಪ ಆ್ಯಕ್ಷನ್ ಇದೆ. ಆಮೇಲೆ ಯಾವ್ದು ಕೊಡೋಣ ಯು ಅಂತ ನಾವೇ ಕೇಳಿದ್ವಿ. ಒಂದು 4-5 ಮಾತ್ರ ಮ್ಯೂಟ್ ಕೇಳಿದ್ರು, ಅದೆಲ್ಲ ಮಾಡಿಕೊಟ್ಟಿದ್ದೀವಿ ಸರ್. ಅದೇ ನಾವೇ ಕೇಳಿ ತೊಗೊಂಡಿದ್ದು ಸರ್ ಯು ಎ. ಅದೇ ಆ್ಯಕ್ಷನ್ಸ್ ಇರುತ್ತೆ ಒಂದು, ಅದು ಕೇಳಿದ್ರೆ ಯಾಕೆ ಮ್ಯೂಟ್ ಗಿಟ್ ಕೇಳ್ತಾರೆ ಅಂದ್ಬಿಟ್ಟು ಅದಕ್ಕೆ ಇದು ಮಾಡೋದು ಸರ್. 6 ಸಾಂಗ್ ಇದೆ. ಇದು ಅದೇ ಆ ಸಾಂಗ್ ಲಿರಿಕ್ಸ್ ಬಗ್ಗೆ ನಾನು ಸ್ವಲ್ಪ ಮ್ಯೂಸಿಕ್ ಫುಲ್ ಹಾಂ ಸರ್. ಎಲ್ರಿಗೂ ನಮಸ್ಕಾರ. ಅಂದರೆ ಒಂದು ವಾರವಾಗಿ ಪ್ರಿಪೇರ್ ಮಾಡ್ತಾ ಇದ್ದೆ, ಬಂದರೆ ಇದು ಮಾತಾಡಬೇಕು ಅವೆಲ್ಲ ಮಾತಾಡಬೇಕು ಅಂತ. ಇಲ್ಲಿ ಬಂದ ಮೇಲೆ ಈ ಲೈಟ್ ಆಗಿದ ತಕ್ಷಣ ಎಲ್ಲ ಮರ್ತೋಯ್ತು. 1 ಸೆಕೆಂಡು. ಫಸ್ಟ್ ಥ್ಯಾಂಕ್ಸ್ ಇಲ್ಲಿ ವೇಲು ಸರ್ಗೆ. ಥ್ಯಾಂಕ್ ಯು ಸರ್. ನನ್ನ ಫಸ್ಟ್ ಸಿನಿಮಾ ನೀವೇ ರಿಲೀಸ್ ಮಾಡಿಕೊಟ್ರಿ. ಇವತ್ತು ಮೈ ಬೆಸ್ಟ್ ವರ್ಕ್ ಇಸ್ ದಿಸ್ ಒನ್ಲಿ ಸರ್ ಇವತ್ತುವರೆಗೂ. ಸೊ ಇದು ನೀವು ರಿಲೀಸ್ ಮಾಡಿಕೊಟ್ಟಿದ್ದು ತುಂಬ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಫಸ್ಟ್ ಸಿನಿಮಾ ಗುಂಡ್ರು ಗೋವಿ ಅಂತ, ಅದು ರಿಲೀಸ್ ಆಗಿ ಒಂದು 12-15 years ಆಯ್ತಲ್ವಾ ಸರ್? ಓಕೆ, ಗುಂಡ್ರು ಗೋವಿಗೂ ಮುಂಚೆ ನಮ್ಮ ಟೀಮ್ ಆ್ಯಕ್ಚುಲಿ ಫಾರ್ಮ್ ಆಗಿತ್ತು. ನಾನು ಬೆಂಗಳೂರು ಬಂದು ಒಂದು 1.5 year ನನಗೆ ನಂದಾ ಸರ್ ಪರಿಚಯ ಆದರು, ಡೈರೆಕ್ಟರ್ ಸರ್ ಪರಿಚಯ ಆದರು. ಆವಾಗಿಂದನೇ ಒಂದು ಸ್ಪಾರ್ಕ್ ನಮ್ಮ ಮಧ್ಯದಲ್ಲಿ. ಇಲ್ಲಿ ರಾಮ ಸೀತೆ ಅದೆಲ್ಲ ಕೇಳಿದ್ರಿ ಅಲ್ವಾ, ಇಲ್ಲಿ ರಾಮ ಲಕ್ಷ್ಮಣರು ನಾವೆಲ್ಲರೂ. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂಥರ ಒಂದು 14 years ವನವಾಸ ಥರ, 14 years ತಪಸ್ಸು ಇದು ಈ ಸಿನಿಮಾ. ಆವಾಗಿಂದ ನಾವು ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ವಿ, ಸಿನಿಮಾ ಮಾಡಬೇಕು ಅಂತ. ಇವತ್ತು ನಿಜವಾಗ್ಲೂ ಅದು ಇಲ್ಲಿವರೆಗೆ ಬಂದಿದ್ದೀನಂತ ನೋಡುವಾಗ ತುಂಬ ಖುಷಿ ಆಗುತ್ತೆ. ಸಾಂಗ್ಸ್ 6 songs ಇದೆ ಸರ್. ಮೇನ್ ಥಿಂಗ್ ಏನಂದರೆ ಸಿಕ್ಕಾಪಟ್ಟೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಮಾತ್ರ ಯೂಸ್ ಮಾಡಿದ್ವಿ. ಇವಾಗ ನಿಮಗೆ ಪ್ರೋಗ್ರಾಮ್ಡ್ ಸಿಂತ್ ಸೌಂಡ್ ಕೇಳಿದ್ರು ಅದು ಪ್ರೋಗ್ರಾಮ್ಡ್ ಸೌಂಡ್ ಅಲ್ಲ, ಅವೆಲ್ಲ ನಿಮಗೆ ಲೈವ್ ಸಿಂತ್ಗಳೇ. ಆ್ಯಂಡ್ ಯಾವ ಥರ ಸರ್? ಹಾಂ ಥ್ಯಾಂಕ್ ಯು. ಅದು ಸ್ಪೀಕರ್ ವಾಲ್ಯೂಮ್ ಸರ್. ಎಸ್ ಶೆಡ್ಯೂಲ್ ಬೈ ಶೆಡ್ಯೂಲ್ ಇದು ಮಾಡಿದ್ದು. ಆ್ಯಕ್ಚುಲಿ ಫಸ್ಟ್ ಸ್ಕೆಡ್ಯೂಲ್ ಶೂಟ್ ಮಾಡ್ಕೊಂಡು ಬಂದಿದ್ರು. ಇನ್ ದ ಮೀನ್ ವೇಲ್ ನಮಗೆ ಲಾಕ್ಡೌನ್ ಶುರು ಆಯಿತು. ಸೊ ಆ ಗ್ಯಾಪಲ್ಲಿ ಸ್ವಲ್ಪ ರೀರೆಕಾರ್ಡಿಂಗ್ ಮಾಡಿದ್ವಿ. ದೆನ್ ಆಫ್ಟರ್ ದ್ಯಾಟ್ ಶೂಟಿಂಗ್ ಫುಲ್ಲ ಕಂಪ್ಲೀಟ್ ಆದಮೇಲೆ ಒಂದು 2 months ಆಯಿತು ಸರ್ ಕಂಪ್ಲೀಟಾಗಿ ರೀರೆಕಾರ್ಡಿಂಗ್ ಮಾಡೋಕ್ಕೆ. ಒಂದು 2.5 months ಆಗಿದ್ದಲ್ಲ ಆಗಿದೆ ಸರ್. ಆ್ಯಂಡ್ ಮೊರೋವರ್ ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್ ಎವ್ರಿಬಡಿ ಆರ್ ಲಿರಿಕ್ಸಿಸ್ಟ್ ಇಲ್ಲಿ. ನಂದಾ ಸರ್ ಲಿರಿಕ್ಸ್ ಮಾಡಿದ್ದಾರೆ, ನಾನು ಸ್ವಲ್ಪ ಸಾಥ್ ಕೊಟ್ಟಿದ್ದೀನಿ, ಅರುಣ್ ಸರ್ ಮಾಡಿದ್ದಾರೆ. ಸೊ ವಿ ಆಲ್ ವರ್ಕ್ ಟುಗೆದರ್. ರಾತ್ರಿ 12 ಗಂಟೆ ಆದರೂ ಸರಿ, ಬೆಳಗ್ಗೆ 3 ಗಂಟೆ ಆದರೂ ಸರಿ, ನಮ್ಮ ಮನೆಯಿಂದಲೂ ಫೋನ್ ಮಾಡಿ ನನಗೆ ಕ್ವಶನ್ ಕೇಳಿದ್ದಾರೆ, ಏನು ಮಾಡ್ತಾ ಇದೆಯಾ ಅಂತ. ಅದೇ ಟೈಮಲ್ಲಿ ಯಾಕೆ ಅವ್ರಿಗೆ ಪಕ್ಕ ಗೊತ್ತಿದೆ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಇದೀವಿ ಅಂತ. ಸೊ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಎವ್ರಿಬಡಿ. ಯಾ, ಅದಕ್ಕಿಂತ ದೊಡ್ಡ ಪದ ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಥ್ಯಾಂಕ್ ಯು. ಎನಿ ಅದರ್ ಕ್ವೆಶನ್ಸ್? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್. ಆಮೇಲೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಎಲ್ಲ ಬಂದಿದ್ದಾರೆ ನಮ್ಮನ್ನು ಬ್ಲೆಸ್ ಮಾಡೋಕ್ಕೆ, ಎಲ್ರಿಗೂ ಥ್ಯಾಂಕ್ ಯು. ಇಲ್ಲಿಂದ ಸ್ಟಾರ್ಟ್ ಮಾಡೋದು. ನಾನು ನಂದಾ ಸರ್ ಥರ ನರ್ವಸ್ ಆಗೇ ಇದ್ದೀನಿ, ಬಟ್ ಐ ವಿಲ್ ಟ್ರೈ. ಫಸ್ಟು ಲಹರಿ ವೇಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್, ಫಾರ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಂದಾ ಸರ್ ಮೈಂಡಲ್ಲಿರೋ ಸ್ಟೋರಿನ ಅದೊಂದು ವಿಶ್ವಲ್ ಆಗಿ ಬ್ಯೂಟಿಫುಲ್ ಆಗಿ ಈಸ್ಥೆಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಹಾಲೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ತುಂಬ ಕೂಲ್ ಸೆಟ್ಟಲ್ಲಿ ಆ ವಿಶ್ವಲ್ಗೆ ಅವ್ರ ಸೌಂಡಿಂದ ಅವ್ರ ಮ್ಯೂಸಿಕ್ಕಿಂದ ನೆಕ್ಸ್ಟ್ ಲೆವೆಲ್ಗೆ ಎನ್ಹ್ಯಾನ್ಸ್ ಮಾಡಿದ್ದಾರೆ ಮಹಾರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಶ್ವಲ್ಲು ಈ ಸೌಂಡು ಅವರು ಏಟ್ರು ಸರ್ ಪಕ್ಕ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೂಪರ್ ವರ್ಕ್ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಾಂಗ್ಸ್ಗೆ
ನಮ್ಮ ಕೈಯಲ್ಲಿ ಸೂಪರಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಇವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾದಲ್ಲಿ. ಸಾದಿಕ್ ಸರ್ ಥ್ಯಾಂಕ್ ಯು ಸರ್. ಹಲೋ, ನನ್ನ ಹತ್ರ ನನ್ನ ಕೈಯಲ್ಲಿ ಎಕ್ಸ್ಟ್ರೀಮ್ ಸ್ಟಂಟ್ಸ್ ಮಾಡಿಸಿದ್ದಾರೆ. ಅಶೋಕ್ ಸರ್ ಥ್ಯಾಂಕ್ ಯು. ಅಶೋಕ್ ಅಣ್ಣ ಥ್ಯಾಂಕ್ ಯು. ಅರುಣ್ ಸರ್ ಇಲ್ಲಿ ಎಷ್ಟು ನರ್ವಸ್ಸು ಸ್ಪಾಟಲ್ಲಿ, ಅಗ್ರೆಸಿವ್ ಸರ್ ನಿಜವಲ್ಲ ಫೈಟಲ್ಲಿ. ಓಕೆ ಓಕೆ, ಇನ್ನು ಯಾರನ್ನೂ ಮಿಸ್ ಮಾಡಬಾರ್ದು ಇವತ್ತು. ಮೇಕಪ್ ಪ್ರಕಾಶ್ ಅಣ್ಣ, ಕಾಸ್ಟ್ಯೂಮ್ ಶಬೀರ್ ಸರ್, ಸೆಟ್ಟು ಸೂಪರಾಗಿ ಮಾಡಿದ್ದಾರೆ. ಕಣ್ಕಣ್ಣ ಎಲ್ಲಿದ್ದೀರಾ? ಸೂಪರ್ ಸೂಪರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಲ್ಲರೂ ತುಂಬ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರ್ಸೋಣ ಅಂತ ಒಂದು ಆಸೆ ಇದೆ ಸರ್ ನಮಗೆಲ್ಲ. ಬನ್ನಿ ಬನ್ನಿ ಅಣ್ಣ, ಬನ್ನಿ ಬನ್ನಿ. ಎಲ್ಲರೂ ಇವನೇನು ಹೊಸದಾಗಿ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದಾನೆ, ಲುಕಿಂಗ್ ಡೌನ್ ಆ ಥರ ಏನಿಲ್ಲ. ನನಗೆ ತುಂಬ ಸೂಪರಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದು ಹೇಳಲೇಬೇಕು, ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ನನಗೂ ಹೆಲ್ಪ್ ಮಾಡ್ತಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸುದೀಪ್ ಸರ್, ಸುನಿಲಾ, ಚೇತು, ಮಲ್ಲೇಶ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ನನ್ನ ಪಾತ್ರದ ಬಗ್ಗೆನ, ನಾನು ಒಂದು ಲೋಕಲ್ ಹುಡುಗ ಸರ್, 90sಲ್ಲಿರೋ ಲೋಕಲ್ ಹುಡುಗ ನಾನು. ನನಗೊಂದು ಲವ್ ಆಗುತ್ತೆ, ಅದನ್ನು ಎಷ್ಟು ಇನ್ನೋಸೆಂಟಾಗಿ ಅವನು ಕ್ಯಾರಿ ಮಾಡ್ತಾನೆ ಅನ್ನೋದು ಕತೆ ಆಗುತ್ತೆ ಸರ್. ಹೌದು ಸರ್, ಫಸ್ಟ್ ಫಿಲಮ್ ಇದು. ಏನು ಸರ್, ನಾನೊಂದು 10 years ಥಿಯೇಟ್ರ್ ಮಾಡಿದ್ದೀನಿ ಸರ್. ಬಾಲು ಮಹೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪಾಸ್ಟ್ ಔಟ್ 2014. ಯಾಕೆ ಸರ್? ಅದು ನಮಗೆ ಇಷ್ಟ ಆಗಿಲ್ಲ ಸರ್. ಕಟ್ ಮಾಡೋದು ಇಷ್ಟ ಆಗಿಲ್ಲ ಸರ್, ನಾವು ಆ್ಯಕ್ಟ್ ಮಾಡೋದು ಇಷ್ಟ ಆಗಿಲ್ಲ ಸರ್. ನಾನು ಸರ್ ಸಿನಿಮಾ ರಿಲೀಸ್ ಆದಮೇಲೆ ಹೇಳ್ತೀನಿ ಸರ್. ಅದ್ರಲ್ಲಿ ನೋಡಿ ನನಗೆ ಎಷ್ಟು ವಯಸ್ಸು ಫಿಕ್ಸ್ ಮಾಡ್ಬೋದ ನೀವೇ ಮಾಡಿ ಸರ್. ಥ್ಯಾಂಕ್ ಯು. ಆಮೇಲೆ ಫೈನಲಾಗಿ ಹೇಳ್ತೀನಿ, ಒಂದು ನಿಮಿಷ. ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಶಿವಾನಂದ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಮದರಾಗಿ ಮೀನಾಕ್ಷಿ ಮ್ಯಾಮ್ ಮಾಡಿದ್ದಾರೆ, ಹುಬ್ಳಿ ಮಂಜುಳಾ ಮೇಡಮ್ ಇದ್ದಾರೆ. ಅವ್ರ ಜೊತೆ ಒಂದೇ ಒಂದು ಸೀನ್ ಮಾಡಿದೆ, ಬಟ್ ಸೂಪರ್ ಮೇಡಮ್, ಥ್ಯಾಂಕ್ ಯು. ಇನ್ನು ನಮ್ಮ ಹೀರೋಯಿನ್ನು, ಅವರು ತುಂಬ ಸಪೋರ್ಟಿವ್, ಕೋಆಪರೇಟಿವ್, ಬ್ಯೂಟಿಫುಲ್, ಹಾರ್ಡ್ ವರ್ಕಿಂಗ್. ಥ್ಯಾಂಕ್ ಯು. ಅವ್ರು ಬಂದಿಲ್ಲ ಗೊತ್ತಾಗ್ತಿಲ್ಲ. ಓಕೆ, ಏನು ಸರ್? ನೋಡಿದ್ದೀನಿ ಸರ್. ಇದು ಏಕ್ ದುಜೆ ಕೇಲಿಯಿಂದ ಹಳೇದು ಫುಲ್ ಇನ್ನೂ ಹಿಂದೆದೆಲ್ಲ ನೋಡಿದ್ದೀನಿ ಸರ್. ಥ್ಯಾಂಕ್ ಯು. ಏನು ಸರ್? ಅದು ಮಾಡೋಣ ಸರ್. ಇದು ಸಪೋರ್ಟ್ ಮಾಡಿದ್ರೆ ಅದನ್ನು ಮಾಡ್ತೀನಿ ಸರ್. ಹೌದಾ ಸರ್? ಇಲ್ಲ, ನಾನು ಈ ಸಿನಿಮಾ ಆದಮೇಲೆ ನೀವೇ ನನಗೊಂದು ಏಜ್ ಕೊಡಿ ಸರ್. ಆಮೇಲೆ ಸೆಟ್ಟಲ್ಲಿ ತುಂಬ ಕೂಲಾಗಿದ್ದು, ಅವ್ರಿಗೆ ಏನು ಬೇಕೋ ಅದು ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ನನ್ನ ಕೈಯಲ್ಲಿ ಮಾಡಿಸ್ಕೊಂಡು, ನನಗೆ ತುಂಬ ಸ್ಪೇಸ್ ಕೊಟ್ಟು, ನನಗೆ ತುಂಬ ಫ್ರೀಡಮ್ ಕೊಟ್ಟು ಮಾಡಿಸಿದ್ದಾರೆ ನನ್ನ ಡೈರೆಕ್ಟರ್ ನಂದಕುಮಾರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ. ಅವರಿಂದ ನಾನು ಎಷ್ಟೋ ಒಂದು ಕೂಲ್ ಆಗಿದ್ದೆ. ಯಾಕಂದರೆ ನಾನು ಏನೋ ಒಂದು ಹೇಳಿದೆ ಸರ್, ಅದನ್ನ 10 ಥರ ತೋರಿಸೋರು ಅವರು. ಸರ್ ಈ ಥರ ಮಾಡಲೋಲ್ಲ, ಈ ಥರ ಮಾಡಲ್ಲ, ಇದಕ್ಕೇನೋ ಒಂದು ಸೇರಿಸಲ್ಲ ಅಂತ ಇದ್ರು. ಅವಾಗ ನಮ್ಮ ಕೆಲಸ ಆಲ್ಮೋಸ್ಟ್ ಅಲ್ಲಿ 50% ಕಮ್ಮಿ ಆಗ್ಬಿಡ್ದು. ತುಂಬ ಸಪೋರ್ಟ್ ಮಾಡಿದ್ರು. ಫೈನಲಾಗಿ ನನಗೆ ಅವಕಾಶ ಕೊಟ್ಟ ಮನಸ್ಸು ಮಲ್ಲಿಗೆ ಕಂಬೈನ್ಸ್ ಚಂದ್ರಣ್ಣ ಅವ್ರಿಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸರ್ ನಮ್ಮೆಲ್ಲ ನಮಸ್ಕಾರ. ನಾನು ಫೈಟ್ ಮಾಸ್ಟರ್ ಅಶೋಕ್ ಅಂತ. ಆ್ಯಕ್ಚುಲಿ ನನ್ನ ಹತ್ರ ಬರುವಾಗ ಪ್ರಾಕ್ಟೀಸ್ ಇದ್ದಿಲ್ಲ, ಏನೂ ಇದ್ದಿಲ್ಲ ಅಂತ ನಮ್ಮ ಹತ್ರ ಬಂದು ಹೆವಿ ರಿಸ್ಕ್ ತಗೊಳ್ತಾ ಇದ್ರು. ಅಂದರೆ ಈ ಥರ ಮಾಡು ಅಂದರೆ ಆ ಥರ ಮಾಡ್ತಾಯಿದ್ರು, ಈ ಥರ ಮಾಡು ಆ ಥರ ಮಾಡು. ಬೆಟ್ಟದ ಮೇಲೆ ನಿಲ್ಸಿದ್ದೀನಿ ಸರ್. ಕೆಳಗೆ ನೋಡಿದ್ರೆ ಪಾದ ಕೆಳಗೆ ಬಿದ್ದರೆ ಮನುಷ್ಯನೇ ಇಲ್ಲ. ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಆ್ಯಕ್ಟಿಂಗ್. ನನಗೆ ಭಯ ಬಂದ್ಬಿಡ್ತು. ಇದ್ರಿಗೆ ಯಾರು ಮಾಡಿಲ್ಲ ಆತ. ಅಷ್ಟು ಡೀಪಲ್ಲಿ ಐತೆ, ಅಷ್ಟು ಡೀಪಲ್ಲಿ ಇದ್ದಾರೆ. ಆ ಡೀಪಲ್ಲಿ ನೋಡಿದ್ರೆ ನನಗೆ ಭಯ ಆಗ್ತೈತೆ. ಆ ಡೀಪಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಭಯ ಆಗ್ಬಿಡಿ ಸರ್. ಆಮೇಲೆ ಒಂದು ಬೆಂಕಿ ಫೈಟ್ ಮಾಡ್ತೀವಿ ಸರ್. ರಿಯಲ್ ಬೆಂಕಿಯಲ್ಲೇ ಆಡ್ತಾ ಇದ್ದಾರೆ. ಅಷ್ಟು ಕಷ್ಟ ಬಿದ್ದು ಮಾಡಿದ್ರು ಸರ್. ಅದು ಫೈಟ್ ಆಗಲಿ, ಒಂದು ಸಾಂಗ್ ಆಗಲಿ, ನಮಗೆ ಗೊತ್ತಿರೋ ಥರ ಹೆವಿ ರಿಸ್ಕ್ ಜಾಬ್ ತಗೊಂಡು ಮಾಡಿದ್ರು ಸರ್. ಅದು ನಂದಕುಮಾರ್ ನಮಗೆ ಹೆವಿ ಕ್ಲೋಸು. ಅಂದ್ರೆ ನಾನು ಹೇಳೋದು ಇದು ಮಾಡು ಅದು ಮಾಡು ಮಾಡ್ತೀನಿ. ಅಂದ್ರೆ ನಮ್ಮ ಕ್ಯಾಮ್ರಾಮ್ಯಾನು ನಮಗೆ ಹೆವಿ ಸಪೋರ್ಟ್ ಸರ್. ಮೇಲ್ಕೋಟೆಯಲ್ಲಿ ಮಾಡಿದ್ದೀನಿ ಒಂದು ಸಾಂಗಲ್ಲಿ ಫೈಟು. ಅಷ್ಟು ಇಷ್ಟು ಇಲ್ಲ ಸರ್, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಸರ್. ಅದ ನಮ್ಮ ಕ್ಯಾಮ್ರಾಮ್ಯಾನ್ ಹೆವಿ ಸಪೋರ್ಟ್ ಮಾಡಿದ್ರು. ಆ ಸಾಂಗ್ ನೋಡಿದ್ರೆ ನೀವು ಜುಮ್ ಅಂದ್ಬಿಡ್ತೀರಾ ಸರ್, ಅಷ್ಟು ಚೆನ್ನಾಗಿ ಮಾಡಿದ್ರು ಸರ್. ಥ್ಯಾಂಕ್ಸ್ ಸರ್. ನಮ್ಮ ಕ್ಯಾಮ್ರಾಮ್ಯಾನ್ ಮಾತಾಡ್ತಾರೆ.
ಸಾರಿ, ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಸುಮಾರು ಜನ ಬಂದಿದ್ದಾರೆ. ಡೈರೆಕ್ಟರ್ ವಾಸು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಸುಮಾರು ಜನ ಬಂದಿದ್ದಾರೆ. ಶಿವಣ್ಣ ಅವರು ಬೆಳಗ್ಗೆ ನನಗೆ ವಿಶ್ ಮಾಡಿದ್ರು, ಅವ್ರ ಹತ್ರ ಹೋಗಿ ನಾವು ಬ್ಲೆಸ್ಸಿಂಗ್ಸ್ ತಗೊಂಡಿದ್ವಿ. ಅವ್ರ ಕಡೆಯಿಂದ ವೆಂಕಟ್ ಅವ್ರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಚೆನ್ನೈಯಿಂದ ವೆಂಕಟ್ ಸರ್ ಬಂದಿದ್ದಾರೆ. ನಮ್ಮ ಅಂಕಲ್ ಅವರು ಸುಬ್ರಹ್ಮಣ್ಯಂ ಸರ್ ಬಂದಿದ್ದಾರೆ. ಆಮೇಲೆ ರಂಗಾರೆಡ್ಡಿ ಸರ್ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು, ಯಾರನ್ನು ಮಿಸ್ ಮಾಡಿಲ್ವಲ್ಲ ಸರ್. ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೀರೋಯಿನ್ ಫಾದರ್ ಆಗಿ ಅರುಣ್ ಸರ್ ಮಾಡಿದ್ದಾರೆ. ಅವ್ರ ಸಪೋರ್ಟು ಬ್ಲೆಸ್ಸಿಂಗು ನಮ್ಮ ಟೀಮ್ಗೆ ತುಂಬ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಯಾರು ಮರ್ತಿದ್ರೆ ಕ್ಷಮಿಸ್ಬಿಡಿ, ನೆಕ್ಸ್ಟ್ ಈವೆಂಟಲ್ಲಿ ಕರೆಕ್ಟಾಗಿ ಪಕ್ಕಾ ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಆಲೇಶ್ ಅಂತ ಕ್ಯಾಮ್ರಾಮ್ಯಾನು. ಯಾಕೆಂದರೆ ನನ್ನದು 12ನೇ ಸಿನಿಮಾ. ಯಾವ ಸಿನಿಮಾದಲ್ಲೂ ನನ್ನ ಮಾಧ್ಯಮದವ್ರಿಗೆ ಹೇಳ್ತಾ ಇರೋದು ಏನಂದರೆ, ರಿಕ್ವೆಸ್ಟ್ ಸರ್, ಎಲ್ಲ ಸಿನಿಮಾದಲ್ಲೂ ನನ್ನ ಫೋಟೋಗ್ರಫಿ ಬಗ್ಗೆ ಬರಿತಾ ಇದ್ದೀರಾ, ಬಟ್ ನನ್ನ ಹೆಸರು ಎಲ್ಲೂ ಮೆನ್ಷನ್ ಆಗ್ತಾ ಇಲ್ಲ. ಆಲೇಶ್ ಅಂತ ಸರ್, ದಯವಿಟ್ಟು ಈ ಸಿನಿಮಾದಿಂದ ನನ್ನ ಹೆಸರು ಮೆನ್ಷನ್ ಮಾಡಿ. ಯಾಕಂದರೆ ಪ್ರತಿ ಸಿನಿಮಾದಲ್ಲೂ ನನ್ನ ಫೋಟೋಗ್ರಫಿ ಸೂಪರ್ ಇದೆ ಅಂತ ಬರಿತಿದ್ದೀರಾ, ಬಟ್ ಈ ಸಿನಿಮಾದಿಂದ ಒಂಚೂರು ಮಾಡಿ ಅಂತ ಸರ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾದಿಕ್ ಸರ್ದಾರ್ ಅಂತ. ನಮ್ಮ ಡೈರೆಕ್ಟ್ರು ನನಗೆ ತುಂಬಾ ಕ್ಲೋಸ್ ಫ್ರೆಂಡು, ಅಕ್ಕಪಕ್ಕ ಊರು ನಮ್ಮದು. ಸೊ ಚಿಕ್ಕ ವಯಸ್ಸಿಂದನೂ ಒಂದು ಕನಸು, ಒಂದು ಸಿನಿಮಾ ಮಾಡಬೇಕು. ಆ ಕನಸಲ್ಲೇ, ರಿಯಾಲಿಟಿ ನಮಗೇನು ಕಾಣಿಸ್ತಿರಲಿಲ್ಲ, ಕನಸಲ್ಲೇ ನಾವು ಬದುಕ್ತಾ ಇದ್ವಿ. ಇವತ್ತು ಕನಸು ನನಸಾಗ್ತಿದೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಂದು ಯಾವ ರೀತಿ ಫ್ರೆಂಡ್ಶಿಪ್ ಇದೆ ಅಂದರೆ, ಅವ್ನ ಸೆಟ್ಟಲ್ಲಿ ಅಷ್ಟು ದೂರದಲ್ಲಿ ಇಟ್ಕೊಂಡು ನನಗೆ ಈಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಶಾರ್ಟ್ ಅವ್ನಿಗೆ ಇಷ್ಟ ಆಗಿದೆ ಅಂತ. ಹಾಡು, ಮ್ಯೂಸಿಕ್ ಸೂಪರ್. ನನಗೆ ನಿಜವಾಗ್ಲೂ ಫಸ್ಟು ನಂದು ಒಂದು ಮೈಂಡಿಂದ ಯಾವ ಥಾಟಲ್ಲಿ ಅವ್ನು ಯೋಚನೆ ಮಾಡ್ತಿದ್ದಾನೆ, ಸ್ಟೋರಿ ಸಾಂಗ್ ಯಾವ ರೀತಿಯಾಗಿರಬೇಕು ಅಂತ ನನಗೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ತಾ ಇತ್ತು. ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೂ ಅವ್ನಿಗೂ ಅರ್ಥ ಆಗ್ಬಿಡ್ತಾ ಇತ್ತು ನಾನು ಹೇಳ್ತಿದ್ರೆ. ಈ ಥರನೇ ಮಾಸ್ಟರ್ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರ ಅಂತ. ನೆಕ್ಸ್ಟು ಅಲೇಶ್ ಸರ್ ಇಂದ ತುಂಬ ಕಲಿತೆ ನಾನು. ಅಲೇಶ್ ಸರಿಂದ ಶಾರ್ಟ್ಸು, ಫ್ರೇಮ್ಸು ತುಂಬ ಕಲಿತೆ. ಅವರಿಂದ ಕಲಿತು ನಾನು ಮತ್ತೆ ಇನ್ನೊಂದು ಸಾಂಗಲ್ಲಿ ಅಲೇಶ್ ಸರ್ಗೆ ಯಾವ ರೀತಿಯಾಗಿ ಶಾರ್ಟ್ಸ್ ಇರಬೇಕು ಆ ಥರನೇ ನಾನು ಡಿಸೈನ್ ಮಾಡ್ತಿದ್ದೆ, ಸ್ಕೆಚ್ ಮಾಡ್ತಿದ್ದೆ. ನೋಡಿ ಸರ್, ಅಲೇಶ್ ಸರ್ ಈ ಥರನೇ ನೀವು ನಿಮ್ಮ ಒಂದು ಸ್ಟೈಲಲ್ಲೇ ನಾನು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಸಾಂಗ್ಗೆ ಅಂತ. ತುಂಬ ಖುಷಿ ಆಯಿತು. ಅಲೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಚಿಕ್ಕ ತಮ್ಮನ ಥರ ನಾನು ನೋಡಿಕೊಂಡು ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಆ್ಯಂಡ್ ಮಹಾರಾಜ ಸರ್, ಮೇನ್ ಇಂಪಾರ್ಟೆಂಟ್. ಅವ್ರ ಮ್ಯೂಸಿಕ್ ಕೇಳ್ತಿದ್ರೆ ನನಗೆ ಕಂಪೋಸ್ ಮಾಡೋದಕ್ಕೆ ಅವ್ರ ಮ್ಯೂಸಿಕ್ಕಲ್ಲೇ ಅರ್ಧ ನಾನು ಕಂಪೋಸ್ ಆಗಿಬಿಡ್ತಿದ್ದೆ ಇಮ್ಯಾಜಿನೇಷನಲ್ಲಿ. ಎಸ್, ಹಿಂಗೆ ಇರಬೇಕಿದು ಅಂತ. ಆ್ಯಂಡ್ ತುಂಬ ಟ್ರೈ ಮಾಡಿದ್ದೀನಿ. ಅಲ್ಲಿ ಅವ್ರ ಮ್ಯೂಸಿಕ್ಗೆ ನಾನು ಕೊಟ್ಟಿದ್ದನೋ ಸಾಂಗ್ ಬ್ಯೂಟಿಫುಲ್ಲಾಗಿ ಕಾಣಿಸಿದೆ ಇಲ್ಲ ತುಂಬ ಟ್ರೈ ಮಾಡಿದ್ದೀನಿ. ಆದರೂ ನಾನು ಸೆಟ್ಟಲ್ಲಿ ಹಾಡು ಫಿನಿಶ್ ಆದರೂ ನಾನು ಹೋಟ್ಲಿಗೆ ಹೋಗ್ತಾ ಇರಲಿಲ್ಲ, ಯಾಕಂದರೆ ಸ್ಯಾಟಿಸ್ಫೈಡ್ ಆಗ್ತಿರಲಿಲ್ಲ ನನಗೆ ಅವ್ರು ಕೊಟ್ಟಿರೋ ಮ್ಯೂಸಿಕ್ಗೆ ನಾನು ಮಾಡಿದ್ದೀನೋ ಇಲ್ಲೋ, ಸರ್ ಕ್ಯಾಮ್ರಾ ಫ್ರೇಮ್ಸ್ಗೆ ನಾನು ಕರೆಕ್ಟಾಗಿ ನ್ಯಾಯ ಮಾಡಿದ್ದೀನೋ ಇಲ್ಲೋ ಅಂತ. ಸರ್ ಆಮೇಲೆ ನನಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಕರೆಕ್ಟಾಗಿ ಇದೆ ಮಾಸ್ಟ್ರು, ಬನ್ನಿ ನೀವು ಹೋಟ್ಲಿಗೆ ಅಂತ. ಸೊ ಅದೆಲ್ಲ ನೆನಪಾಗ್ತಿದೆ. ತುಂಬ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಸ್ಪೆಷಲಿ ಸರ್ ಎಡಿಟಿಂಗಲ್ಲಿ ನಾನು ಶಾರ್ಟ್ಸು ಮಾನಿಟ್ರಲ್ಲೇ ಎಡಿಟಿಂಗಲ್ಲಿ ನಾನು ಶಾರ್ಟ್ಸ್ ಬಂದು ಈಗ ನೋಡಿದ್ರೆ ಅವರೇ ಎಡಿಟ್ ಮಾಡಿರೋರು. ಸೊ ಅಷ್ಟು ಮೈಂಡು ಟ್ರಾವೆಲ್ ಆಗ್ತಿತ್ತು ಎಲ್ಲ ಟೀಮಿಂದ, ಅಶೋಕ್ ಸರ್ ಇಲ್ಲಿ. ಆ್ಯಂಡ್ ಸಾರಿ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಸರ್ಗೆ ಯಾವಾಗ ಹೇಳೋರು ನನಗೆ ಬ್ಯೂಟಿಫುಲ್ ಸಾಂಗೇ ಕೊಟ್ಟಿಲ್ಲ, ಆ್ಯಕ್ಷನೇ ಇದೆ ಸಾಂಗಲ್ಲಿ ಅಂತ. ಅರುಣ್ ಸರ್ಗೆ ಯಾವಾಗೂ ಆ್ಯಕ್ಷನ್ ಸ್ಟ್ರೆಂತೆ ಕೊಟ್ಟಿದ್ದೀವಿ ಸಾಂಗಲ್ಲಿ, ಹೀರೋಯಿನ್ ಮ್ಯಾಮ್ಗೆ ಬ್ಯೂಟಿಫುಲ್ ಆಗಿ ತೋರಿಸಿದ್ದೀವಿ. ಸೊ ಯಾವಾಗೂ ಹೇಳ್ತಾ ಇರ್ತಾರೆ ನನಗೆ ಒಳ್ಳೆ ಒಂದು ಸ್ಮೂತ್ ಡ್ಯಾನ್ಸ್ ಕೊಡಿ ಸರ್, ಹೀರೋಯಿನ್ಗೆ ಹಂಗೆ ಕೊಡ್ತಾ ಇದ್ದೀರ ಅಂತ. ಆದರೆ ಮೂವಿಯಲ್ಲಿ ನೋಡಿ ಆ್ಯಕ್ಷನಲ್ಲಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀರಾ ನೀವು. ಆ್ಯಂಡ್ ತುಂಬ ಸಂತೋಷ ಆಗ್ತಿದೆ. ಫಸ್ಟ್ ಫಿಲ್ಮ್ ಮಾಸ್ಟರ್ ಆಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ 90s ನಿಮಗೆ ನೆನಪು ಬರುತ್ತೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಾ ಇದ್ದೀನಿ. ನೀವು 90s ಅವ್ರು ಯಾರ್ಯಾರು ಇದ್ದೀರಾ, ನಾವು 90s ಕಿಡ್ ಇರ್ಬೋದು, ಚಿಕ್ಕ ಹುಡುಗ ಇರ್ಬೋದು, ಅದು 90s ಅಲ್ಲಿ ಯೂತ್ ನೀವು ಇದ್ರಲ್ವಾ, ಅದು ನಿಜವಾಗ್ಲೂ ನೆನಪು ಬರುತ್ತೆ ನಿಮಗೆ. ಸ್ವೇರ್ ಮಾಡಿ ಹೇಳ್ತಾ ಇದ್ದೀನಿ, 90s ಫಿಲ್ಮ್ ನೋಡಿದ್ರೆ ನೀವು 90s ಅಲ್ಲಿ ಹೋಗ್ತೀರಾ, 100% ಶೋರ್ ಇದು. 90s ನಿಮ್ಮ ಲವ್ ಸ್ಟೋರೀಸ್ ಇರಲಿ, ಆ್ಯಂಡ್ 90s ಅಲ್ಲಿ ನಡೆಯುತ್ತಾ ಕತೆಗಳು ಎಷ್ಟೊಂದು ನೀವು ಕೇಳಿರ್ತೀರ, ಅದೆಲ್ಲ ನಿಮ್ಮ ಒಂದು ಥಿಯೇಟ್ರ್ ಆಚೆ ಬಂದರೆ ನೀವು ಅನ್ಕೊಳ್ತೀರಾ 2024 ಅಂತ. ನಿಜವಾಗ್ಲೂ ಥಿಯೇಟ್ರ್ ಒಳಗೆ 2.5 hour 90s ಅಲ್ಲಿ ನೀವು ನಿಜವಾಗ್ಲೂ ಫೀಲ್ ಮಾಡ್ತೀರಾ ಆ ವರ್ಲ್ಡನ್ನು. ನಮ್ಮ ಸಿನಿಮಾ ಆ ಥರ 90s, ನನ್ನ ಹಾಡಿರಲಿ, ಫೈಟ್ ಇರಲಿ, ಎಲ್ಲ ಸೇರಿ ನಾವು ಟೀಮ್, ಒಂದು ಫ್ಯಾಮಿಲಿ ಇದು. ಸೊ ತುಂಬ ಕಷ್ಟ ಬಿದ್ದು ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಬೇಕು ಆ್ಯಂಡ್ ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ ಅಂತ. ಸೊ ನಾನು ಬೇಸಿಕಲಿ ಪೋಸ್ಟರ್ ಡಿಸೈನರ್ ಆ್ಯಕ್ಚುಲಿ.
ಸೊ ನಾನು ಲವ್ ಮೊಕ್ಟೈಲು ಮತ್ತು ಈ ಸಿನಿಮಾಗಳನ್ನೆಲ್ಲ ಪೋಸ್ಟರ್ ಡಿಸೈನಿಂಗ್ ಮಾಡ್ಕೊಂಡು ಬಂದಿರೋದು. ಸೊ ನನಗೊಂದು ಚಾನ್ಸ್ ಕೊಟ್ಟರು, ನಂದಣ್ಣ ಬಂದುಬಿಟ್ಟಿದ್ದಾರೆ ಪೋಸ್ಟರ್ ಮಾಡಬೇಕು ಅಂದರು. ಸೊ ಅವಾಗ ನಾನು ಇದ್ಕೊಂಡು ನಮ್ಮ ಫ್ರೆಂಡ್ದೊಂದು ಟೀಸರ್ ಕಟ್ ಮಾಡಿಕೊಟ್ಟಿದ್ದೆ. ಸೊ ಅದನ್ನು ನೋಡ್ಬಿಟ್ಟಿದ್ದಾರೆ, ನಮ್ಮದೊಂದು ಸಾಂಗ್ ಇದೆ ತಾಂಡವ ಸಾಂಗ್ ಅಂತ, ಬಟ್ ತುಂಬ ಅದ್ಭುತವಾಗಿದೆ, ಫೈಟ್ಸ್ ಎಲ್ಲ ಇದೆ, ಸೊ ಅದನ್ನ ಕಟ್ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅದನ್ನು ಕಟ್ ಮಾಡಬೇಕಾದ್ರೆ ಅದು ನೋಡ್ಬಿಟ್ಟು ತುಂಬ ಖುಷಿಯಾಗಿ ಒಂದು ಸೀನ್ ಇದೆ ಕಟ್ ಮಾಡಿಕೊಡಿ ಅಂದರು. ಸೊ ಕಟ್ ಆದಮೇಲೆ ಅವರು ಇಲ್ಲ ನಮ್ಮ ಸಿನಿಮಾಗೆ ನೀವೇ ಫಿಕ್ಸ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಈ ಸಿನಿಮಾ ಎಡಿಟರ್ ಆಗಿದ್ದೀನಿ. ಆಮೇಲೆ ಸ್ಪಾಟಲ್ಲಿ ಅಷ್ಟೇ ನಮಗೆ ಹಾಲೇಶ್ ಅಣ್ಣ ಇದ್ಕೊಂಡು ತುಂಬ ಸಪೋರ್ಟಿವ್ ಮಾಡಿದ್ರು. ನಾನು ಅಣ್ಣ ಈ ಶಾರ್ಟ್ ಬೇಕು ಅಂತ ಕೇಳಿದ ತಕ್ಷಣ 100% ಕೊಡ್ತಿದ್ರು. ಸೊ ಅವರು ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತಿರಲಿಲ್ಲ, ನನ್ನನ್ನು ಕೇಳ್ತಿದ್ರು, ಕೃಷ್ಣ ಇದು ಓಕೆ ನಾ ಶಾರ್ಟ್ ಇದು ಅಂತ ಕೇಳ್ತಿದ್ರು. ಸೊ ತುಂಬ ಥ್ಯಾಂಕ್ಸ್ ಅಣ್ಣ, ನಿಮ್ಮಿಂದ ನಾನು ಸ್ವಲ್ಪ ಕೆಲಸ ಕಲ್ತಿದ್ದೀನಿ. ಮತ್ತು ಈ ಡೈರೆಕ್ಟರ್ ಅನ್ನೋದು ನಂದಣ್ಣನ ಜೊತೆ ಯಾರು ಬೇಕಾದ್ರೂ ಕೂತ್ಕೊಂಡು 100% ಕೆಲಸ ಕಲಿಬೋದು. ಸೊ ಅದು ಹೆಂಗೆ ಅಂದರೆ ಒಂಥರ ಮಗುನ ತಿದ್ದೋ ಥರ ತಿದ್ದು ಹೇಳ್ಕೊಡ್ತಾರೆ, ಇಲ್ಲ ಇದು ನೋಡಿ ನಿಮ್ಗೆ ಇಷ್ಟ ಆಗುತ್ತಾ ನೋಡಿ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಕೆಲಸ ಮಾಡಿರೋದು ನನ್ನ ಅದೃಷ್ಟ ಅಂತ. ಇಲ್ಲ ನಿಮ್ಮಿಂದ ನಾನು ತುಂಬ ಕಲಿತಿದ್ದೀನಿ. ಆಮೇಲೆ ಮಹಾರಾಜ್ ಸರ್ ಅಷ್ಟೇ, ಅವ್ರು ಕೊಟ್ಟಿರೋ ಬಿ ಜಿ ಎಮ್ಗೆ ಅಣ್ಣ ಈ ಶಾರ್ಟ್ ಇದು ಆಗುತ್ತಾ ತುಂಬ ಕನ್ಫ್ಯೂಷನಲ್ಲಿ ಇರ್ತೀರಿ, ಬಟ್ ಅದು ಕುಣ್ಸಾದ್ಮೇಲೆ ನಾನು ಎಷ್ಟೋ ಸಲ ಫೋನ್ ಮಾಡಿದ್ದೀನಿ, ಅಣ್ಣ ಸೂಪರಾಗಿ ಮಾಡಿದ್ದೀರ ಬಿ ಜಿ ಎಮ್ ಅಂತ ಫೋನಲ್ಲೆಲ್ಲ ಮಾತಾಡಿ ಹೇಳಿದ್ದೀನಿ. ಸೊ ತುಂಬ ಅದ್ಭುತವಾಗಿದೆ. ಸೊ ಸ್ಪಾಟಲ್ಲಿ ಮಾಸ್ಟರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಟೋಟಲಿ ಈ ಟೀಮ್ಗೆ ನಾನು ನನ್ನ ಲೈಫ್ ಇರೋವರೆಗೂ ಚಿರಋಣಿ ಆಗಿರ್ತೀನಿ ನಾನು 100%. ಸರ್ ನೀವು ತುಂಬ ಸಪೋರ್ಟಿವ್ ಆಗಿದ್ರಿ, ಥ್ಯಾಂಕ್ ಯು ಸರ್. ಆ್ಯಂಡ್ ಇನ್ನೊಂದು ಥ್ಯಾಂಕ್ ಯು ಸೋ ಮಚ್ ವೇಲು ಸರ್ ಬಂದಿರೋದಕ್ಕೆ ತುಂಬ ಸಂತೋಷ ಆಯಿತು. ಆ್ಯಂಡ್ ಅನೀಸ್ ಅಣ್ಣ ನಮ್ಮ ಅಣ್ಣ ಥರ ಅವರು, ನನ್ನ ಮುಂಬೈಯಲ್ಲೂ ಅಷ್ಟೇ, ಮರಾಠಿ ಮೂವೀಸ್ಗಳು ಅಷ್ಟೇ ನನಗೆ ತುಂಬಾ ಗಾಡ್ ಫಾದರ್ ಥರ. ಅನೀಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸರ್ ನಮ್ಮ ಟೀಮ್ ಎಲ್ಲ ಕರಿಬೋದು ಅಂದರೆ ಕರೆಯೋಣ ಸರ್, ದಯವಿಟ್ಟು ಎಲ್ಲ ಟೀಮ್ ಎಲ್ಲ ಬನ್ನಿ, ಡೈರೆಕ್ಷನ್ ಟೀಮು, ಆರ್ಟಿಸ್ಟು, ಪ್ರತಿಯೊಬ್ಬರು, ದೇವಣ್ಣ ಎಲ್ಲ ಬನ್ನಿ. ಶಿವಾನಂದ್ ಸರ್, ಶಿವಾನಂದ್ ಸರ್ ದಯವಿಟ್ಟು. ಅರುಣ ಮೇಡಮ್ ಬಂದವರಾ? ಎಸ್ ಡೈರೆಕ್ಟರ್ ಎಲ್ಲ ಚಿಕ್ಕಿರೋ ಆರ್ಟಿಸ್ಟು, ಕನ್ಕಣ ಇದೊಬ್ರು, ಆಮೇಲೆ ಶಬೀರ್ ಬೈ ಅವರು ಅವ್ರು ಮಾತಾಡಿದ್ದಾರೆ. ಅನೀಸ್ ಸರ್ ಆ್ಯಂಡ್ ವೆಂಕಟ್ ಸರ್. ಅನೀಸ್ ಸರ್ ಬರ್ಬೇಕು ಮೇಲೆ, ಆಮೇಲೆ ವೆಂಕಟ್ ಸಾರು, ರೆಡ್ಡಿ ಸಾರು, ವೆಂಕಟ್ ಸರ್ ವಾಸು ಸರ್ ಬನ್ನಿ. ಆದರ್ಶ್ ಅವರು ಒಂದು ಹಾಡನ್ನು ಹೇಳ್ತಾರೆ. ಅಂದನಾರ್ಪಣೆಗೆ ಒಂದು ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ, ಬನ್ನಿ. ಬನ್ನಿ. ಅವನಿಗಿನ್ನೂ ಅರೆಸ್ಟ್ ಆಗಿದೆಯಲ್ಲ ಲೇ, ಅವನಿನ್ನೂ ಎಷ್ಟು ವಾಯ್ಸ್ ಹಾಕಿರಲಿ 9 ಎಲ್ಲ ಎಲ್ಲಿಂದ ಬರ್ತೀರಪ್ಪ. ಬೆಸ್ಟ್ ಆಫ್ ಲಕ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ಟೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ, ಅವ್ರು ಒಳ್ಳೇದಾಗ್ಬೇಕು. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಅವರಿಗೆ ಬಹಳ ನೀವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ಕೊತೀನಿ. ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗಿ. ನಮಸ್ಕಾರ. ఈ సినిమా ఫస్ట్ టైం అంటున్నారు హీరో, ఫస్ట్ టైం అంటున్నారు డైరెక్టర్ నందు గారు. కానే కాదు, నేను నమ్మను. వీళ్ళు ఎక్కడి నుంచో వచ్చారు, ఏ కంట్రీ నుంచి వచ్చారో నాకు తెలియదు, బట్ వీళ్ళు మాత్రం అరుణ్ గారు చెప్తున్నాను, నేను పడినట్టు కష్టం ఈ సినిమాలో అంత గొప్పగా చేశారు. ఫస్ట్ ఫిల్మ్ కాదు ఇది, 100th ఫిల్మ్ అని నాకు ఫీలింగ్. 100%. నేను మామూలుగా మాట్లాడడం లేదు, ఎప్పుడు ఏ దీంట్లో మాట్లాడడం లేదు నేను. అలాంటిది ఈ వీళ్ళు చేసిన ఎఫర్ట్ ఉంది. మన మ్యూజిక్ డైరెక్టర్ మహారాజ్ గారు ఉన్నారు, అన్ని లైవ్ ఇన్స్ట్రుమెంట్స్ వాడి ఈ సినిమాకి ఎంతో కొత్త
100% హిట్ అవ్వాలని మనస్ఫూర్తిగా కోరుకుంటూ ఓం సాయిరామ్. ಸಾದಿಕ್ ಅವರು ತುಂಬ ಪರಿಚಯ ನನಗೆ. ನಾನು ಡ್ರಾಮಾಗಳಲ್ಲಿ ಮಾಡಬೇಕಂದ್ರೆ ಅವ್ರು ನಮಗೆ ಕೊರಿಯೋಗ್ರಾಫರ್ ಎಲ್ಲ ಮಾಡ್ತಾಯಿದ್ರು, ಅಲ್ಲಿಂದ ಪರಿಚಯ. ಸೊ ಅವರು ನನಗೆ ನಂದಾ ಸರ್ ಅವರಿಗೆ ನಂಬರ್ ಕೊಟ್ಟು ಮಾತಾಡಿಸಿದ್ರು ನನಗೆ. ಸೊ ಅವರು ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ಬಂದು ನಮ್ಮ ಮನೆಗೆ ಬಂದು ಸರು ಈ ಥರ ಕ್ಯಾರೆಕ್ಟರ್ ಇದೆ ಮಾಡಿ ಅಂತಂದಾಗ ನಾನು ಕೇಳಿಕೊಂಡು ತುಂಬ ನನಗೆ ಖುಷಿ ಆಯಿತು. ಒಂಥರ ಅಂದರೆ ಮಲತಾಯಿ ಕ್ಯಾರೆಕ್ಟರ್ ಅದು, ಹೀರೋಯಿನ್ಗೆ ಒಂಥರ ಟಾರ್ಚರ್ ಕೊಡೋದು. ನನಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟ್ರು. ಸೊ ನಾನು ಮಾಡಿದ್ದೀನಿ, ಏನು ನನ್ನಿಂದ ಆದಷ್ಟು ನಾನು ಆ್ಯಕ್ಟ್ ಮಾಡಿದ್ದೀನಿ. ನೋಡಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಟೀಮ್ಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ, ಹಾಗೂ ಎಲ್ಲ ಮಾಧ್ಯಮದವರಿಗೆ, ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನೀವು ನಾನು ನೋಡ್ತಾನೆ ಇದ್ದೀರಾ. ಆ್ಯಕ್ಚುಲಿ ಇದರಲ್ಲಿ ನಾನೊಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ, ಅಂದರೆ ಇದು ಫಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಆ ಥರ ಕೆಲಸ ತೆಗೆಸ್ಕೊಂಡಿದ್ದಾರೆ ನಂದಾ ಸರ್. ಸೊ ನನಗೆ ಈ ಆಪರ್ಚುನಿಟಿ ಸಿಗಲಿಕ್ಕೆ ಕಾರಣ ಅರುಣ್ ಸರ್. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಬೇಕು ಅಂತ ಹೇಳ್ಕೊತೀನಿ. ಧನ್ಯವಾದ.